ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಎಲೆಗಡುಬು ಮಾಡ್ತಾಯಿದ್ದೀನಿ. ಇದನ್ನು ಪದರ ಗಡುಬು ಅಥವಾ ಉಗ್ಗಿದ ಗಡುಬು ಅಂತಲೂ ಹೇಳ್ತಾರೆ. ಈ ಕಡುಬು ವಿಶೇಷವಾಗಿ ಎಳ್ಳಮಾವಾಸ್ಯೆಗೆ ಮತ್ತು ಶ್ರಾವಣದಲ್ಲಿ ಮಾಡ್ತಾರೆ. ಇಲ್ಲವಾದರೆ ಇದು ಪೌಷ್ಟಿಕ ಆಹಾರ ಆಗಿರೋದ್ರಿಂದ ಯಾವಾಗ ಬೇಕಿದ್ದರೂ ಮಾಡ್ಕೊಂಡು ತಿನ್ಬೋದು. ಈ ಕಡುಬು ಹಬೆಯಲ್ಲಿ ಮಾಡಿರೋದ್ರಿಂದ ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕೂಡ ತುಂಬ ಕಡಿಮೆ ಬಳಸಿ ಮಾಡ್ಬೋದು. ಈ ಟೇಸ್ಟಿಯಾದ ಎಲೆಗಡುಬು ಹೇಗೆ ಮಾಡೋದೆಂದು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲೆಗಡುಬು ಮಾಡೋ ವಿಧಾನ ನೋಡ್ಕೊಳ್ಳೋಣ. ನಾನು ಚಪಾತಿ ಹಿಟ್ಟು ಕಲಸಿರೋ ಥರನೇ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿ ಕಲಿಸ್ಕೊಬೇಡಿ, ಗಟ್ಟಿ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಬಿಟ್ಟು ನಾನೊಂದು ಅರ್ಧ ಗಂಟೆ ಎತ್ತಿಟ್ಟಿದ್ದೆ. ಈಗ ಮಾಡೋದು ಮಾಡಿ ತೋರಿಸ್ತಾ ಇದ್ದೀನಿ. ಎಲೆಗಡುಬು ಚಿಕ್ಕ ಚಿಕ್ಕದಾಗಿ ಉಂಡೆಗಳು ತಗೊಂಡು ಇದಕ್ಕೆ ಚಪಾತಿ ಆಕಾರದಲ್ಲಿ ಲಟ್ಸ್ಕೋಬೇಕು. ಇದು ಹಿಟ್ಟು ಹಚ್ಚಿಬಿಟ್ಟು ಲಟ್ಸ್ಕೋಬಾರ್ದು, ಇದು ಎಣ್ಣೆಯಲ್ಲೇ ಮಾಡಬೇಕು. ಸ್ವಲ್ಪ ಎಣ್ಣೆ ಮಣಿಗೆ ಸವರ್ಕೊಂಡು ನಾವು ಚಪಾತಿ ಥರ ನಾವು ಲಟ್ಸ್ಕೋಬೇಕು. ಇದನ್ನು ನೋಡಿ, ಇದನ್ನು ಲಟ್ಸ್ಬಿಟ್ಟು ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇದಕ್ಕೆ ಸಪ್ಪನ ಬೇಳೆ ಒಗ್ಗರಣೆ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಲ್ಲದ ಬೇಳೆ ಅಂತಲೂ ಮಾಡ್ತಾರೆ. ಶ್ರಾವಣದಲ್ಲಿ ಬೆಲ್ಲದ ಬೇಳೆ ಜೊತೆಗೆ ಮಾಡ್ತಾರೆ. ಎಳ್ಳಮಾವಾಸ್ಯೆ ಟೈಮಲ್ಲಿ ಸಪ್ಪನ ಬೇಳೆ ಒಗ್ಗರಣೆ ಜೊತೆಗೆ ಇದು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ಬೆಲ್ಲದ ಬೇಳೆ ಅಂದರೆ 1 ಬಟ್ಲು ಬೆಲ್ಲ ತೊಗೊಂಡ್ರೆ 1 ಬಟ್ಟಲು ಕಡಲೆಬೇಳೆ ನಾವು 3 ರಿಂದ 4 ವಿಷಲ್ ಬರೆಸಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಬೆಲ್ಲದ ಬೇಳೆ ರೆಡಿ ಆಗುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಈಗ ಹಬೆಯಲ್ಲಿ ಬೇಯಿಸ್ಕೋಬೇಕು. ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಹೋಲಿರೋದಕ್ಕೆ ಎಣ್ಣೆ ಹಚ್ಕೊಂಡು ಇದರಲ್ಲಿ ಹಬೆಯಲ್ಲಿ ಬೇಯಿಸ್ಕೋಬೇಕೀಗ. ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಮಣೆಗೆ ಎಣ್ಣೆ ಹಚ್ಕೋಬೇಕು. ಈ ಥರ ಎಣ್ಣೆ ಹಚ್ಬಿಟ್ಟು ನೋಡಿ, ಒಂದಕ್ಕೊಂದು ಅಂಟದೇ ಇರೋ ಥರ ನಾವು ಇಟ್ಬಿಟ್ಟು ಒಂದು 10 ನಿಮಿಷ ನಾವು ಇದಕ್ಕೆ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕೀಗ. ನೋಡಿ, ಈಗ ನಾನು ಇದನ್ನು ಒಂದು 10 ನಿಮಿಷ ಬೇಯಿಸ್ತಿದ್ದೀನಿ. ನೋಡಿ, 10 ನಿಮಿಷ ಆಗಿದೆ. ನೋಡಿ, ಈಗ ಬೆಂದಿದೆ. ಈ ತಿರುವು ಹಾಕ್ಕೊಂಡು 2 ಸೈಡು ಸ್ವಲ್ಪ ಬೇಯಿಸ್ಕೋಬೇಕು. ಹಾಗಾಗಿ ತಿರುವು ಹಾಕಿದ್ಮೇಲೆ 2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ನಾನು ಬೇಳೆ ಒಗ್ಗರಣೆನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಇದ್ರ ಕಾಂಬಿನೇಷನ್ ಬೇಳೆ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಬಿಸಿಯಾದ ಎಲೆಗಡುಬು ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಎಲೆಗಡುಬು ಜೊತೆಗೆ ಕಾಂಬಿನೇಷನ್ ದಾಲ್ ಫ್ರೈ ಅಥವಾ ಬೇಳೆ ಒಗ್ಗರಣೆ ಚೆನ್ನಾಗಿರುತ್ತೆ. ಈ ದಾಲ್ ಫ್ರೈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ನೋಡಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.